ಸ್ಟ್ಯಾಚ್ಯೂ ಬಂದ್ಬಿಟ್ಟು ಸುಮಾರು 2012ರಲ್ಲಿ ಇದನ್ನು ನಿರ್ಮಿಸಲಾಯಿತು. ಇವರು ಜನರಿಗೆ ಯಾವುದೇ ರೀತಿಯಿಂದ ಭೇದ ಭಾವ ಮಾಡಬಾರದು, ನಾವೆಲ್ಲರೂ ಸಮಾನರು ಎಂಬ ಭಾವನೆಯನ್ನು ಜನರಿಗೆ ಸಾರಿದಂತಹ ಮಹಾನ್ ವ್ಯಕ್ತಿ. ಹಾಗೂ ಇಲ್ಲಿ ನೋಡ್ರಿ ಗೈಸ್, ಎಷ್ಟು ಸುಂದರವಾಗಿದೆ ಈ ಒಂದು ಗುಹೆಯು. ಭಾಳ ಅಂದರೆ ಭಾಳ ತಂಪಾಗಿದೆ. ಅಕ್ಕ ನಾಗಮ್ಮ ಗುಹೆ ಅಂತ ಎಷ್ಟು ಸುಂದರವಾಗಿದೆ ನೋಡ್ಬೋದು. ಭಾಳ ಅಂದರೆ ಭಾಳ ತಂಪಾಗಿದೆ. ಫುಲ್ ಅಂದರೆ ಫುಲ್ಲು ಒಂಥರ ನೋಡೋಕೆ ಭಾಳ ಅದ್ಭುತವಾಗಿದೆ. ಯಾವ ರೀತಿ ಒಂದು ಗುಹೆಯು ಸೃಷ್ಟಿ ಆಗಿರ್ಬೋದಂತ ಇಲ್ಲಿ ನೋಡ್ಬೋದು. ಎಷ್ಟು ಸೈಲೆಂಟ್ ಆಗಿದೆ ಒಂದ್ಸಲ ನೋಡ್ರಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಿಮಗೆ ಒಂದು ಹೊಸ ಪ್ರವಾಸ ಸ್ಥಳದ ಒಂದು ನೋಟವನ್ನು ತೋರಿಸಲು ಇವತ್ತು ಬಂದಿದ್ದೇನೆ. ಅದು ಯಾವುದೆಂದರೆ ಒಂದು ಬಸವ ಕಲ್ಯಾಣದಲ್ಲಿ ಇರುವಂತಹ ಬಸವಣ್ಣವರ ಸ್ಟ್ಯಾಚ್ಯೂ ಆಗಿದೆ. ಇಲ್ಲಿ ನೋಡ್ಬೋದು. ನಾವು ಮೊದಲಿಗೆ ಬಸವಣ್ಣವರ ಅಂದ ತಕ್ಷಣ ಕಾಯಕವೇ ಕೈಲಾಸ ಎಂಬ ಇವರು ನಾವು ಸಾರಿರುವಂತಹ ಒಂದು ಸಂದೇಶವು ನಮಗೆ ನೆನಪು ಬರುತ್ತದೆ. ಹಾಗೆ ಎಲ್ಲರೂ ಸಮಾನರು ಅಂತ ಇವರ ಒಂದು ಮನೋಭಾವ ಇತ್ತು. ಆ ಒಂದು ತತ್ವವನ್ನು ಜನರಿಗೆ ಸಾರಿದರು. ಈ ಒಂದು ಸ್ಥಳದ ವಿಶೇಷತೆ ಹಾಗೂ ಒಳಗಡೆ ಹೇಗಿದೆ ಅಂತ ನಿಮಗೆ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡುತ್ತೇನೆ. ಬನ್ನಿ ಹೋಗೋಣ. ಹಾಗಾದರೆ ಇದು ಬಂದ್ಬಿಟ್ಟು ಟಿಕೆಟ್ ಕೌಂಟರ್ ನೋಡಿ. ಇದು ಬಂದು ಟಿಕೆಟ್ ಕೌಂಟರ್ ನೋಡ್ರಿ. ಇದು ಬಂದ್ಬಿಟ್ಟು ಟಿಕೆಟ್ ಎಂಟ್ರಿ ಫೀಸ್. ಇದು ಎಂಟ್ರೆನ್ಸ್ ಟಿಕೆಟು 20 ರೂಪಾಯಿ ಇರುತ್ತೆ ಒಬ್ಬರಿಗೆ. ಬಟ್ ಕ್ಯಾಮ್ರಾ ಮೊಬೈಲ್ ತೊಗೊಂಡೋದ್ರೆ ಅಥವಾ ಕ್ಯಾಮ್ರಾ ಏನೋ ತೊಗೊಂಡೋದ್ರೆ 10 ರೂಪಾಯಿ ಚಾರ್ಜ್ ಇರುತ್ತೆ. ಇಲ್ಲಿ ನೋಡ್ಬೋದು ಗಾಯ್ಸ್, ಇದು ಬಂದ್ಬಿಟ್ಟು ಎಂಟ್ರೆನ್ಸ್ ನೋಡ್ರಿ ಯಾವ ರೀತಿ ಇದೆ. ಬಸವಣ್ಣವರ ಒಂದು ಸ್ಟ್ಯಾಚ್ಯೂ ನೋಡ್ರಿ, ಎಷ್ಟು ಸೈಲೆಂಟ್ ಆಗಿದೆ ನೋಡ್ಬೋದು. ಭಾಳ ಅಂದರೆ ಭಾಳ ಸುಂದರವಾಗಿದೆ ನೋಡೋಕ್ಕೆ. ಆ ಒಂದು ಮೆಟ್ಲು ಕಡೆಯಿಂದ ನಾನು ಮೇಲ್ಗಡೆ ಹೋಗ್ಬೇಕಿನ್ನ. ಜಸ್ಟ್ ಕೆಳಗಡೆ ಅಂತ ಹೇಳಕತ್ತೀನಿ ವಿಡಿಯೋ ಈಗ ನೋಡ್ಬೋದು. ಇವರು ಬಂದ್ಬಿಟ್ಟು ಸುಮಾರು 12ನೇ ಶತಮಾನದ ಒಂದು ಸಮಾಜ ಸುಧಾರಕರಾಗಿದ್ದಾರೆ. ಒಂದು ಸ್ಟ್ಯಾಚ್ಯೂ ಬಂದ್ಬಿಟ್ಟು ಸುಮಾರು 108 ಅಡಿ ಎತ್ತರವಿದೆ, ಅಂದರೆ ಸುಮಾರು 33 ಮೀಟರ್ ಅಂತ. ಈ ಒಂದು ಸ್ಟ್ಯಾಚ್ಯೂ ಬಸವಣ್ಣವರಿಗೆ ಸಮರ್ಪಿತವಾದ ಒಂದು ಸ್ಮಾರಕ ಆಗಿದೆ. ನೋಡ್ಬೋದು ಯಾವ ರೀತಿ ಇದೆ ಅಂತ ನೋಡ್ರಿ. ಇಲ್ಲಿ ಭಾಳ ಅಂದರೆ ಭಾಳ ಸುಂದರವಾಗಿದೆ ನೋಡೋಕ್ಕೆ. ಈ ಒಂದು ಬಸವ ಕಲ್ಯಾಣಕ್ಕೆ ಬಂದರೆ ಕಂಪಲ್ಸರಿ ಇಲ್ಲಿ ವಿಸಿಟ್ ಕೊಡ್ರಿ ಗೈಸ್. ಇದೊಂದು ಬಸವಣ್ಣವರ ಸ್ಟ್ಯಾಚ್ಯೂ ಬಂದ್ಬಿಟ್ಟು ನೋಡ್ರಿ. ಇಲ್ಲಿ ಬಸವ ಕಲ್ಯಾಣದಲ್ಲಿ ಇರುವಂತಹ ಒಂದು ಧಾರ್ಮಿಕ ಒಂದು ಕ್ಷೇತ್ರವಾಗಿದೆ. ಭಾಳ ಅಂದರೆ ಭಾಳ ಸುಂದರವಾಗಿರುತ್ತೆ. ನೀವು ಇಲ್ಲಿ ಬಸವ ಕಲ್ಯಾಣ ಬಂದರೆ ಇಲ್ಲಿ ಒಂದ್ಸಲ ಬಂದು ಹೋಗ್ಬೋದು ನೀವು. ಇವರು ಬಂದ್ಬಿಟ್ಟು ಸುಮಾರು 12ನೇ ಶತಮಾನ ಕಳೆದ ಮಹಾನ್ ಸಮಾಜ ಸುಧಾರಕರು, ತತ್ವಜ್ಞಾನಿಗಳಾಗಿದ್ದಾರೆ. ಇವರು ಜನರಿಗೆ ಎಲ್ಲರೂ ಸಮಾನರು ಹಾಗೂ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಜನರಿಗೆ ಬೋಧಿಸಿದಂತಹ ಒಂದು ಮಹಾನ್ ವ್ಯಕ್ತಿಯಾಗಿದ್ದಾರೆ. ಭಾಳ ಅಂದರೆ ಭಾಳ ಸುಂದರವಾಗಿದೆ ನೋಡೋಕ್ಕೆ. ಇಷ್ಟೊಂದು ಪ್ರಶಾಂತವಾದ ಸ್ಥಳ ಎಲ್ಲಿ ಇಲ್ಲ ಅನ್ಕೊಂತೀನಿ ನಾನು, ಅಷ್ಟು ಪ್ರಶಾಂತವಾಗಿದೆ. ಕೆಳಗಡೆ ವ್ಯೂ ನೋಡ್ರಿ ಯಾವ ರೀತಿ ಇದೆ. ನಾವು ಬಂದಿರೋದು ಆ ಕಡೆಯಿಂದನೇ ಗೇಟ್ ಅದು ನೋಡ್ರಿ. ಈ ಒಂದು ಸ್ಟ್ಯಾಚ್ಯೂ ಬಂದ್ಬಿಟ್ಟು ಸುಮಾರು 2012ರಲ್ಲಿ ಇದನ್ನು ನಿರ್ಮಿಸಲಾಯಿತು. ಇವರು ಜನರಿಗೆ ಯಾವುದೇ ರೀತಿಯಿಂದ ಭೇದ ಭಾವ ಮಾಡಬಾರದು, ನಾವೆಲ್ಲರೂ ಸಮಾನರು ಎಂಬ ಭಾವನೆಯನ್ನು ಜನರಿಗೆ ಸಾರಿದಂತಹ ಮಹಾನ್ ವ್ಯಕ್ತಿ. ಹಾಗೂ ಕಾಯಕವೇ ಕೈಲಾಸ ಅಂತ ಒಂದು ಸಂದೇಶವನ್ನು ಸಾರಿದಂತಹ ಮಹಾನ್ ವ್ಯಕ್ತಿ ಸತಿ ಇವರೇ. ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಗೈಸ್,
ಎಷ್ಟು ಸೈಲೆಂಟ್ ಆಗಿದೆ ಇಲ್ಲಿ ನೋಡಿ, ಎಷ್ಟು ದೊಡ್ಡದಾಗಿದೆ ನೋಡ್ರಿ ಇಲ್ಲಿ ಸ್ಟ್ಯಾಚು. 108 ಅಡಿ ಎತ್ತರವಿದೆ ನೋಡ್ರಿ. ಇದು ಅಷ್ಟು ಸುಂದರವಾಗಿದೆ. ನಮ್ಮೊಂದು ಕರ್ನಾಟಕದ ಪ್ರಮುಖ ಧಾರ್ಮಿಕ ಒಂದು ಕ್ಷೇತ್ರಗಳಲ್ಲಿ ಇದು ಸಹಿತ ಒಂದಾಗಿದೆ. ನೀವು ಬಂದು ಫ್ಯಾಮಿಲಿ ಸಹಿತ ಈ ಒಂದು ಕ್ಷೇತ್ರಕ್ಕೆ ಬಂದು ನೋಡಿಕೊಂಡು ಹೋಗ್ಬೋದು, ಅಷ್ಟು ಸುಂದರವಾಗಿತ್ತು. ಎಷ್ಟು ದೊಡ್ಡ ನೋಡ್ರಿ ಸ್ನೇಹಿತರೆ, ಭಾಳ ಅಂದರೆ ಭಾಳ ಸುಂದರವಾಗಿದೆ. ಪಕ್ಕದೆಲ್ಲ ಗಾರ್ಡನ್ ವ್ಯವಸ್ಥೆ ಮಾಡಲಾಗಿದೆ. ಹಾಗೆ ಈ ಒಂದು ಸ್ಟ್ಯಾಚ್ಯೂವನ್ನು ಇಲ್ಲೇ ಯಾಕೆ ನಿರ್ಮಿಸಲಾಯಿತು ಅಂದರೆ, ಇವರು ಜೀವನದ ಒಂದು ಹೆಚ್ಚಿನ ಅವಧಿಯನ್ನು ಇಲ್ಲೇ ಇವರು ಕಳೆದರಂತೆ. ಅದರ ಸಲುವಾಗಿ ಮತ್ತು ಹಾಗೂ ಇಲ್ಲಿನ ಜನರಿಗೆ ಇವರು ಕೆಲವೊಂದು ಸಂದೇಶಗಳು ಮತ್ತು ತತ್ವಗಳನ್ನು ಬೋಧಿಸುವಂಥ ಒಂದು ಸ್ಥಳ ಆಗಿರೋದ್ರಿಂದ ಈ ಒಂದು ಸ್ಥಳದಲ್ಲಿ ಇವರೊಂದು ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಭಾಳ ಅಂದರೆ ಭಾಳ ಸುಂದರವಾಗಿದೆ. ಒಂದು ಸಲ ನೋಡ್ಬೋದು ನೋಡ್ರಿ, ಎಷ್ಟು ಸುಂದರವಾಗಿದೆ ನೋಡ್ರಿ. ಹಿಂದ್ಗಡೆ ನೀರು ನೋಡ್ರಿ. ಹಾಗೆ ಫ್ಯಾಮಿಲಿ ಸಹಿತ ಇಲ್ಲಿ ಬಂದು ಈ ಒಂದು ಪ್ರತಿಮೆಯನ್ನು ನೋಡಿಕೊಂಡು ಹೋಗ್ಬೋದು, ಅಷ್ಟು ಸುಂದರವಾಗಿರುತ್ತೆ. ನನಗಂತೂ ಭಾಳ ಖುಷಿ ಆಯಿತು ಇಲ್ಲಿ ಬಂದ ಮೇಲೆ. ನೀವು ಸಹಿತ ಬಂದು ಈ ಒಂದು ಪ್ಲೇಸ್ಗೆ ಬಂದು ಈ ಒಂದು ಸ್ಟ್ಯಾಚ್ಯೂನ ನೋಡ್ಕೊಂಡು ಹೋಗ್ಬೋದು. ಬಸವಣ್ಣವರ ಪ್ರತಿಮೆ ನೋಡ್ರಿ ಯಾವ ರೀತಿ ಇದೆ ಅಂತ, ಎಷ್ಟು ಸುಂದರವಾಗಿ, ಎಷ್ಟು ದೊಡ್ಡದಾಗಿ ಈ ಒಂದು ಪ್ರತಿಮೆಯನ್ನು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಭಾಳ ಅಂದರೆ ಭಾಳ ಸುಂದರವಾಗಿರುತ್ತೆ ಇಲ್ಲಿ ಬಂದರೆ ನೋಡಿಕೊಂಡ್ರೆ. ಇಲ್ಲಿನ ಸುತ್ತಮುತ್ತಲಿನ ಸೈಲೆಂಟ್ ವಾತಾವರಣ, ಇಲ್ಲಿನ ನೈಸರ್ಗಿಕ ಮತ್ತು ಇಲ್ಲಿನ ಗಾರ್ಡನ್ ಸಹಿತ ಈ ಒಂದು ಪ್ರತಿಮೆಗೆ ಒಂದು ಅಲಂಕಾರ ಅಂತ ಹೇಳ್ಬೋದು. ಅಷ್ಟು ಸುಂದರವಾಗಿ ಇಲ್ಲಿ ಸುತ್ತಮುತ್ತಲಿನ ಪರಿಸರ ಸಹಿತ ಇದೆ ನೋಡ್ರಿ. ಒಂದು ಸ್ಟ್ಯಾಚು ನೋಡ್ರಿ ಯಾವ ರೀತಿ ಇದೆ. ಒಂದು ಸ್ಟ್ಯಾಚು ಪಕ್ಕದಲ್ಲೇ ಒಳಗಡೆ ಇದು ಗುಹೆ ಥರ ಇದೆ. ಒಂದ್ಸಲ ನೋಡೋಣ ಹೇಗಿದೆ ಅಂತ. ಇಲ್ಲಿ ಒಳಗಡೆ ಭಾಳ ಸೈಲೆಂಟಾಗಿದೆ. ಒಂದು ಬಸವಣ್ಣವರ ಸ್ಟ್ಯಾಚು ಕೆಳಗಡೆ ಒಂದು ಗುಹೆ ಥರ ಇದೆ, ಏನಂತ ಹೋಗಿ ನೋಡೋಣ. ಭಾಳ ತಂಪಾಗಿದೆ, ಹಾಗೆ ಅಷ್ಟು ಒಂದು ಸೈಲೆಂಟ್ ಆಗಿದೆ. ಸ್ವಲ್ಪ ಕತ್ತಲಿದೆ, ಹಾಗೆ ಏನಿರ್ಬೋದಂತ ಒಂದ್ಸಲ ನೋಡೋಣ ಕೇಸಿ. ನೋಡಿ ಗೈಸ್ ಯಾವ ರೀತಿ ನೋಡ್ರಿ. ನೋಡಿ ಗೈಸ್, ಒಳಗಡೆ ಬಂದುಬಿಟ್ಟು ಬಸವಣ್ಣವರ ಒಂದು ಚಿಕ್ಕ ಪ್ರತಿಮೆಯನ್ನು ಇಡಲಾಗಿದೆ. ಎಷ್ಟು ಸುಂದರವಾಗಿ ಈ ಒಂದು ಹೂಗಳಿಂದ ಅಲಂಕಾರ ಮಾಡಲಾಗಿದೆ ನೋಡ್ಬೋದು ನೀವು. ನೋಡಿ ಗೈಸ್, ಇದು ಬಂದುಬಿಟ್ಟು ಧ್ಯಾನದ ಮಂದಿರ ಅಂತ. ಇಲ್ಲಿ ಬಸವಣ್ಣವರ ಸ್ಟ್ಯಾಚು ಕೆಳಗಡೆ ಇದೆ. ಇದು ಎಷ್ಟು ಸೈಲೆಂಟಾಗಿದೆ ನೋಡ್ಬೋದು. ಇಲ್ಲಿ ಬಂದವರೆಲ್ಲ ಸಂಕಲ್ಪ ಮಾಡ್ಕೊತಾರೆ, ಮಾಡಿಕೊಂಡು
ಬಸವಣ್ಣವ್ರ ಬಗ್ಗೆ ವಚನ ಹೇಳ್ತಾರೆ. ಬಸವಣ್ಣವರು ಇಷ್ಟು ಸ್ಟೋರಿ ಕೇಳ್ತಾರೆ. ಬಸವಣ್ಣವ್ರು ಹುಟ್ಟಿದ್ದು ಬಸವನ ಬಾಗೇವಾಡಿಯಲ್ಲಿ, ಅವ್ರಿಗೆ ಬೆಳೆದಿದ್ದು ವಿದ್ಯಾಭ್ಯಾಸ ಕಲಿತಿದ್ದು ಕೂಡಲ ಸಂಗಮದಲ್ಲಿ, ಅವ್ರು ಲಿಂಗೈಕ್ಯರಾಗಿದ್ದು ಕೂಡಲ ಸಂಗಮದಲ್ಲಿ, ಅವರು ಬಸವ ಕಲ್ಯಾಣದಲ್ಲಿ ಪ್ರಧಾನಮಂತ್ರಿಯಾಗಿ 36 ವರ್ಷಗಳ ಕಾಲ ಕಾಯಕ ಮಾಡಿದರು. ಆಮೇಲೆ 8 ವರ್ಷದಿದ್ದಾಗ ಮನೆಗೆ ಬಿಟ್ಟೋಗಿ ತಂದೆ ತಾಯಿ ಕೂಡ ಜಾತಿ ಭೇದ, ವರ್ಣ ಭೇದ, ವರ್ಗ ಭೇದ ಎಲ್ಲವೂ ತ್ಯಜಿಸಿ ನಾನು ಇಲ್ಲಿ ಇರೋಕ್ಕಲ್ಲ ಅಂದರೆ ತಂದೆ ತಾಯಿ ಜಗಳ ಮಾಡಿ ಬಸವನ ಬಾಗೇವಾಡಿಯಿಂದ ಅಲ್ಲೇ ಕೂಡಲ ಸಂಘಕ್ಕೆ ಹೋಗಿ 21 ವರ್ಷದ ಮಟ್ಟ ವಿದ್ಯಾಭ್ಯಾಸ ಮತ್ತು ಸಂಗಮನಾಥ ಪೂಜೆ ಮಾಡಿ ಸಾಧನೆ ಮಾಡಿದರು. ಆಧ್ಯಾತ್ಮಿಕವಾಗಿ ಅನುಭವ ಮಂಟಪ ಕಟ್ಟಿಸಿ, ಅನುಭವ ಮಂಟಪದಲ್ಲಿ ಪೀಠಾಧ್ಯಕ್ಷರುಗಳನ್ನು ಪೀಠಾಧ್ಯಕ್ಷರು ಮಾಡಿ ಒಟ್ಟಿಗೆ ಕಾಯಕ ಕಲಿಸಿಕೊಟ್ಟು. ಗೈಸ್ ನೋಡಿದ್ರಲ್ಲ, ಈ ಒಂದು ಬಸವಣ್ಣವರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ನೀಡಿದರೆ, ಹಾಗೆ ಈ ಒಂದು ಕ್ಷೇತ್ರದ ಬಗ್ಗೆ ಇಲ್ಲಿ ಧ್ಯಾನ ಕೇಂದ್ರದಲ್ಲಿರುವಂತಹ ಒಂದು ನಮ್ಮ ಬಸವಣ್ಣವರ ಭಕ್ತರು ಮತ್ತು ಸೇವಕರಾಗಿರುವಂತಹ ಇವರು ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಇದು ಭಾಳ ಅಂದರೆ ಭಾಳ ಸೈಲೆಂಟ್ ಆಗಿರುತ್ತೆ. ಇಲ್ಲಿ ಒಳಗಡೆ ನೋಡ್ಬೋದು, ಒಂಥರ ಗುಹೆ ಥರ ಕಾಣಿಸುತ್ತೆ ಸ್ಟಾರ್ಟಿಂಗ್ನಲ್ಲಿ, ಬಟ್ ಒಳಗಡೆ ಹೋದರೆ ಗೊತ್ತಾಗುತ್ತೆ. ಒಂಥರ ಧ್ಯಾನ ಕೇಂದ್ರ ಅಂತ ಅವಾಗ ಗೊತ್ತಾಗುತ್ತೆ, ಫಸ್ಟಿಗೆ ಇಲ್ಲಿ ಗೊತ್ತಾಗಲ್ಲ. ಹಲೋ ಗೈಸ್, ಇವರು ಬಂದುಬಿಟ್ಟು ಕ್ರಿಸ್ತಶಕ 1131ರಲ್ಲಿ ಬಸವನ ಬಾಗೇವಾಡಿಯಲ್ಲಿ ಜನಿಸಿದ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಇವರು ಆಗಿನ ರಾಜ ಬಿಜ್ಜಳನ ಆಡಳಿತದ ಅವಧಿಯಲ್ಲಿ ಪ್ರಮುಖ ಹುದ್ದೆಯನ್ನು ಅಲಂಕರಿಸಿ ಜನರಿಗೆ ಒಂದು ಸೇವೆಯನ್ನು ಸಲ್ಲಿಸಿದಂತಹ ಮಹಾನ್ ವ್ಯಕ್ತಿ ಇವರು. ಒಂದು ಸ್ಟ್ಯಾಚ್ಯೂ ಮುಂದುಗಡೆ ಗಾರ್ಡನ್ ಇದೆ ನೋಡ್ರಿ, ಯಾವ ರೀತಿ ಅಂತ ನೋಡ್ಬೋದು, ಹಚ್ಚ ಹಸಿರಾಗಿ. ಇವರು ಜಾತಿ ಭೇದ, ಲಿಂಗ ಭೇದವನ್ನು ಎಲ್ಲವನ್ನು ವಿರೋಧಿಸಿ ಎಲ್ಲರಿಗೂ ಸಮಾನವಾದ ಒಂದು ಗೌರವ ಸಿಗಬೇಕೆಂಬುದು ಇವರ ಒಂದು ಆಶಯವಾಗಿತ್ತು. ಅದರ ಸಲುವಾಗಿ ಇವರ ಹಲವಾರು ವಚನಗಳನ್ನು ರಚಿಸಿದ್ದಾರೆ. ಇವರು ಕನ್ನಡದಲ್ಲಿ ಹಲವು ವಚನಗಳನ್ನು ರಚಿಸಿ ಜನರಿಗೆ ಸರಳ ಭಾಷೆಯಲ್ಲಿ ಆಧ್ಯಾತ್ಮಿಕ ಮತ್ತು ನೈತಿಕ ಅಂಶಗಳನ್ನು ನೀಡಿದಂಥ ಮಹಾನ್ ವ್ಯಕ್ತಿಗಳಾಗಿದ್ದಾರೆ. ಗೈಸ್, ಸ್ಟ್ಯಾಚ್ಯೂ ಆದಮೇಲೆ ಇಲ್ಲೇ ಪಕ್ಕದಲ್ಲೇ ಒಂದು ಗುಹೆ ಇದೆ. ಯಾವ ಗುಹೆ ಅಂದರೆ ಅಕ್ಕ ನಾಗಮ್ಮ ಅಂತ. ಅಕ್ಕ ನಾಗಮ್ಮ ಅಂದರೆ ಇವರು ಬಸವಣ್ಣವರ ಸಹೋದರಿ ಎಂದು ಪರಿಗಣಿಸಲಾಗುತ್ತದೆ. ಇವರು ಈ ಒಂದು ಗುಹೆಯೊಳಗೆ ತಪಸ್ಸು ಮತ್ತು ಧ್ಯಾನ ಮಾಡಿದರಂತ ಇಲ್ಲಿನ ಸಂಪ್ರದಾಯವು ಹೇಳುತ್ತದೆ. ಯಾವ ರೀತಿ ಇದೆ ಅಂತ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸುತ್ತೇನೆ, ಬನ್ನಿ ಹೋಗೋಣ. ಇದೆ ನೋಡಿ ಎಂಟ್ರೆನ್ಸ್. ಬಸವೇಶ್ವರ ಗವಿ ಅಂತ. ಎಷ್ಟು ಕತ್ತಲಿದೆ ನೋಡ್ರಿ ಒಳಗಡೆ. ಗೈಸ್, ಯಾವ ರೀತಿ ಇದೆ ನೋಡ್ರಿ ಇಲ್ಲಿ ಗುಹೆ ಒಳಗಡೆ. ಭಾಳ ಅಂದರೆ ಭಾಳ ಕತ್ತಲಿದೆ, ಇಲ್ಲಿ ನೋಡ್ಬೋದು. ಸಂಪೂರ್ಣವಾಗಿ ಕೆಂಪಾಗಿ ಕಾಣಿಸುತ್ತೆ ನೋಡ್ರಿ. ಇದು ಅಕ್ಕ ನಾಗಮ್ಮ ಗುಹೆ ಅಂತ. ಇದು ಎಷ್ಟು ತಂಪಾಗಿದೆ ಗೊತ್ತಾ, ಅಷ್ಟು ತಂಪಾಗಿದೆ ಒಳಗಡೆ, ಅಷ್ಟು ಸೈಲೆಂಟ್ ಆಗಿದೆ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಸಂಪೂರ್ಣವಾಗಿ ಕೆಂಪಾಗಿ ಕಾಣಿಸ್ತದೆ. ಅಂದರೆ ಈ ಗುಹೆ ಬಂದ್ಬಿಟ್ಟು ಕೆಂಪು ಲ್ಯಾಟ್ರೈಟ್ ಅಂತ ಕಲ್ಲಿನಿಂದ ಸೃಷ್ಟಿಯಾಗಿರುವಂಥ ಗುಹೆ ಅಂತ ಹೇಳ್ಬೋದು.
ಸಾಮಾನ್ಯ ಕಲ್ಲಲ್ಲಿ ಇದು ಕೆಂಪು ಲ್ಯಾಟ್ರೈಟ್ ಅಂತ. ನೋಡ್ರಿ ಗೈಸ್ ಯಾವ ರೀತಿ ಇದೆ ಒಳಗಡೆ. ಭಾಳ ಅಂದರೆ ಭಾಳ ತಂಪಿದೆ. ಇಲ್ಲಿ ನೋಡ್ಬೋದು. ಇಲ್ಲಿ ಬಸವ ಕಲ್ಯಾಣಕ್ಕೆ ಬಂದರೆ ಕಂಪಲ್ಸರಿ ಈ ಒಂದು ಪ್ಲೇಸ್ ಸಹಿತ ವಿಸಿಟ್ ಕೊಡ್ರಿ, ಅಷ್ಟು ಸುಂದರವಾಗಿದೆ. ಇಲ್ಲಿ ನೋಡ್ಬೋದು ನೋಡ್ರಿ. ಇಲ್ಲಿ ನೋಡ್ರಿ ಗೈಸ್ ಎಷ್ಟು ಸುಂದರವಾಗಿದೆ ಈ ಒಂದು ಗುಹೆಯು. ಭಾಳ ಅಂದರೆ ಭಾಳ ತಂಪಾಗಿದೆ. ಅಕ್ಕ ನಾಗಮ್ಮ ಗುಹೆ ಅಂತ ಎಷ್ಟು ಸುಂದರವಾಗಿದೆ ನೋಡ್ಬೋದು. ಭಾಳ ಅಂದರೆ ಭಾಳ ತಂಪಾಗಿದೆ. ಫುಲ್ ಅಂದರೆ ಫುಲ್ಲು ಒಂಥರ ನೋಡೋಕ್ಕೆ ಭಾಳ ಅದ್ಭುತವಾಗಿದೆ. ಯಾವ ರೀತಿ ಒಂದು ಗುಹೆಯು ಸೃಷ್ಟಿ ಆಗಿರ್ಬೋದಂತ ಇಲ್ಲಿ ನೋಡ್ಬೋದು. ಎಷ್ಟು ಸೈಲೆಂಟ್ ಆಗಿದೆ ಒಂದು ಸಲ ನೋಡ್ರಿ. ನನಗಂತೂ ಭಾಳ ಖುಷಿ ಆಯಿತು ಈ ಒಂದು ಪ್ಲೇಸ್ಗೆ ವಿಸಿಟ್ ಕೊಟ್ಟಿದ ಮೇಲೆ. ನೀವು ಸಹಿತ ಫ್ಯಾಮಿಲಿ ಸಹಿತ ಬಂದು ಈ ಒಂದು ಗುಹೆಯನ್ನು ಬಂದು ನೋಡ್ಕೊಂಡು ಹೋಗ್ಬೋದು, ಅಷ್ಟು ಸುಂದರವಾಗಿದೆ. ಇಲ್ಲೇ ಬಸವಣ್ಣವರ ಸ್ಟ್ಯಾಚ್ಯೂ ಇದೆಲ್ಲ ಪಕ್ಕದಲ್ಲೇ ಇದೆ ಈ ಒಂದು ಗುಹೆ. ಈ ಗುಹೆ ಒಳಗಡೆ ಕೆಲವೊಬ್ಬರ ಪ್ರತಿಮೆಗಳನ್ನೆಲ್ಲ ಇಡಲಾಗಿದೆ. ಬಸವಯೋಗಿ ಸಿದ್ದರಾಮೇಶ್ವರ ಅಂತ ಇಲ್ಲಿ ನೋಡ್ಬೋದು. ಎಷ್ಟು ಸುಂದರವಾಗಿದೆ ನೋಡ್ರಿ. ಗುಹೆಯೊಳಗೆ ಈ ಒಂದು ಸಣ್ಣ ಸಣ್ಣ ಒಂದು ಪ್ರತಿಮೆಗಳನ್ನು ನೋಡ್ಬೋದು ನಾವು. ಇವರು ಬಸವಣ್ಣವರಿಗೆ ಮತ್ತು ಅಕ್ಕ ನಾಗಮ್ಮವರಿಗೆ ಒಂದು ಸಂಬಂಧಿಸಿದ ಒಂದು ಗುಹೆ ಆಗಿದೆ ಇದು. ಎಷ್ಟು ಸುಂದರವಾಗಿದೆ ನೋಡ್ರಿ. ವೀರ ಘನಾಚಾರಿ ಮಡವಾಳ ಮಾಚಿದೇವ ಅವರು ಸಹಿತ ಒಂದು ಸಣ್ಣ ಒಂದು ಪ್ರತಿಮೆ ಇದೆ ನೋಡ್ಬೋದು. ಭಾಳ ಅಂದ್ರೆ ಭಾಳ ಅದ್ಭುತವಾಗಿದೆ. ಕಂಪಲ್ಸರಿ ಬಂದು ಹೋಗ್ರಿ. ಎಷ್ಟು ಸುಂದರವಾಗಿದೆ ನೋಡ್ರಿ. ಜಗನ್ಮಾತಾ ಅಕ್ಕ ಮಹಾದೇವಿಯವರ ಒಂದು ಪ್ರತಿಮೆ ಆಗಿದೆ ನೋಡ್ರಿ. ಯಾವ ರೀತಿ ಇದೆ ನೋಡ್ಬೋದು ನೀವು. ಸಂಪೂರ್ಣವಾಗಿ ಕೆಂಪಾಗಿ ಕಾಣಿಸುತ್ತದೆ. ಈ ಒಂದು ಕಲ್ಲಿನ ವಿಶೇಷತೆ ಆಗಿದೆ ಇದು. ಇಲ್ಲಿ ಬಸವಣ್ಣನವರ ಸಹೋದರಿಯಾದ ಅಕ್ಕ ನಾಗಮ್ಮನವರು ಇಲ್ಲಿ ತಪಸ್ಸು ಮತ್ತು ಧ್ಯಾನ ಮಾಡಿದರೆಂಬ ಒಂದು ಸ್ಥಳೀಯ ಸಂಪ್ರದಾಯವಿದೆ. ಚನ್ನಬಸವಣ್ಣವರು ನೋಡ್ರಿ, ಅವರು ಸಹಿತ ಇಲ್ಲಿ ಸ್ಟ್ಯಾಚ್ಯೂ ಇದೆ ನೋಡ್ಬೋದು. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಯಾವ ಕಡೆಯಿಂದ ಬನ್ನಿ ಅಂತ ಗೊತ್ತಾಗಲ್ಲ. ಬಟ್ ಇದು ಮಾತ್ರ ಭಾಳ ಅಂದರೆ ಭಾಳ ಅದ್ಭುತವಾಗಿದೆ. ಯಾಕಂದರೆ ಅಷ್ಟು ಒಂದು ಸೈಲೆಂಟ್ ಆಗಿದೆ ಈ ಒಂದು ಪ್ಲೇಸು. ಮೆಡಿಟೇಷನ್ಗೆ ಒಂದು ಸೂಕ್ತವಾದಂತಹ ಒಂದು ಪ್ಲೇಸ್ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಒಂದು ಸೈಲೆಂಟ್ ಆಗಿದೆ ನೋಡ್ಬೋದು. ಬಹಳ ಅಂದರೆ ಭಾಳ ಅದ್ಭುತವಾಗಿದೆ. ಎಷ್ಟು ತಂಪಾಗಿದ್ದರೆ ಅಷ್ಟು ತಂಪಾಗಿದೆ. ಕಂಪಲ್ಸರಿ ಬರ್ರಿ. ಈ ಒಂದು ಬಸವ ಕಲ್ಯಾಣಕ್ಕೆ ಬಂದರೆ ಹಾಗೂ ಸುತ್ತಮುತ್ತಲಿನ ಯಾವುದೋ ಒಂದು ಪ್ರವಾಸಿ ತಾಣಕ್ಕೆ ಬಂದರೆ
ಇದು ಮಾತ್ರ ಕಂಪಲ್ಸರಿ ನೀವು ಚೂಸ್ ಮಾಡ್ಕೊಂಡು ಇಟ್ಕೋಬೇಕು, ಯಾಕಂದರೆ ಅಷ್ಟೊಂದು ಅದ್ಭುತವಾಗಿದೆ ಈ ಒಂದು ಪ್ಲೇಸು. ಅಷ್ಟು ಕೋಲ್ಡ್, ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಅಷ್ಟು ತಂಪಾಗಿದೆ ನೋಡ್ರಿ. ಈ ಒಂದು ಒಳಗಡೆ ಗುಹೆ ಒಳಗೆ ಬಂದರೆ ಒಂಥರ ಏನೋ ಒಂದು ಹೊಸ ಅನುಭವ ಆಗುತ್ತೆ. ನೋಡ್ಬೋದು ಯಾವ ರೀತಿ ಅಂತ ನೋಡ್ರಿ. ಎಷ್ಟು ಸೈಲೆಂಟ್ ಆಗಿದೆ ನೋಡ್ರಿ. ಎಷ್ಟು ಸೈಲೆಂಟ್ ಆಗಿದೆ ನೋಡ್ರಿ. ಇವತ್ತಿನ ಬಸವ ಕಲ್ಯಾಣದಲ್ಲಿರುವಂತಹ ಬಸವಣ್ಣನ ಸ್ಟ್ಯಾಚು ಮತ್ತು ಅದರ ಪಕ್ಕದಲ್ಲಿರುವಂತಹ ಅಕ್ಕ ನಾಗಮ್ಮ ಗುಹೆಯ ಒಂದು ಸುಂದರ ದೃಶ್ಯವನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಕರ್ನಾಟಕದ ಮತ್ತು ಭಾರತದ ಧಾರ್ಮಿಕ ಕ್ಷೇತ್ರ ಮತ್ತು ಪ್ರವಾಸಿ ತಾಣವಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆಕ್ಸ್ಟ್ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.